ಸಹ್ಯಾದ್ರಿಯ ಸಾಲುಗಳಲ್ಲಿ ಪಶ್ಚಿಮ ಘಟ್ಟದ ಸಣ್ಣ ಸಣ್ಣ ರೋಡ್ಗಳಲ್ಲಿ ನಮ್ಮ ಪಯಣ ಮಲೆನಾಡಿನ ಮೂಡಿಗೆರೆ ತಾಲೂಕಿನ ಹೊರನಾಡಿನ ಕಡೆಗೆ. ಮಲೆನಾಡ ಬಾಗಿಲಲ್ಲಿ ರಾಯಲ್ ರೈಡಾ ಕೈ ಬೀಸಿ ಕರೆಯುತ್ತಿದೆ, ನನ್ನ ಬಂಧು ಅಪ್ಪಿಕೋ ಅಂತ. ಸಹ್ಯಾದ್ರಿ ಗಿರಿಗಳ ಸಾಲೆ ನಿನ್ನಯ ಕೊರಳಿನ ಮಾಲೆ, ಕಪಿಲ ಪತಂಜಮ ಗೌತಮ ಜನನುತ ಭಾರತ ಜನನೀಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಮಲೆನಾಡಿನ ಅಕ್ಕಿ ರೊಟ್ಟಿ, ಸಾಗು, ಚಟ್ನಿ ಜೊತೆಗೆ ಮಲ್ಲಿಗೆ ಇಡ್ಲಿ, ಬೆಣ್ಣೆ, ಉಜ್ಜು ಕಡುಬು. ಹೊರನಾಡು, ಕಳಸ, ಕುದುರೆಮುಖ, ಕಾರ್ಕಳ, ಬಾಳೆಹೊನ್ನೂರು, ಶಿವಮೊಗ್ಗ ಎಲ್ಲದಕ್ಕೂ ಇಲ್ಲೇ ಹೋಗಬೇಕಾಗುತ್ತೆ. ಒಂದು ಜಂಕ್ಷನ್ ಇದೆ ಇಲ್ಲಿ, ಈ ಜಂಕ್ಷನ್ ರೈಟಿಗೆ ತಗೋಬೇಕು. ಕೈಂಡ ಕರ್ವಲ್ಲಿ ಓವರ್ಟೇಕ್ ಮಾಡ್ತಾರೆ. ಸೊ ನಾವು ನಮ್ಮ ಟೀಮ್ ನೋಡಿದ್ರೆ ಸೇಫ್ಟಿ ಈಸ್ ಅ ಪ್ರೈಮು. ಸೊ ಅದರಿಂದ ನಾವು ಅಷ್ಟೊಂದು ಟೆನ್ಷನ್ ತೊಗೊಳಕ್ಕಾಗಲ್ಲ. ಎಲ್ಲ ಜಾಲಿ ಜಾಲಿ, ಎಲ್ಲ ಜಾಲಿ. ಇಲ್ಲಿಯ ಸಾಗು, ಕೆಂಪು ಚಟ್ನಿ ಮತ್ತು ಗ್ರೀನ್ ಚಟ್ನಿಗೆ ಫೇಮಸ್ಸು ಇಲ್ಲಿ. ಸೊ ನಮ್ಮ ಚಾನಲ್ ನೇಮ್ ಬಂದು ರಾಯಲ್ ರೈಡಾ ಅಂತ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ಮದು ಬೈಕಿಂಗ್ ವೀಡಿಯೋಸ್ ಎಲ್ಲ ತುಂಬ ಇದೆ, ನೋಡಿ. ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ರಾಯಲ್ ರೈಡಾ. ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯ. ಇವತ್ತು ನಮ್ಮ ಜರ್ನಿ ಬಂದು ಚಿಕ್ಕಮಂಗ್ಳೂರು ಜಿಲ್ಲೆಯಾದ ಹೊರನಾಡಿಗೆ. ಸೊ ಇಲ್ಲಿಂದ ಅರೌಂಡ್ 300+ ಕಿಲೋಮೀಟರ್ಸ್ ಇದೆ. ನಮ್ಮ ಜರ್ನಿ ಬಂದು ಹಾಸನಿಂದ ಬೇಲೂರು ಕಡೆಯಿಂದ ಚಾರ್ಮುಡಿ ಘಾಟ್ ಕ್ರಾಸ್ ಮಾಡಿ ಹೊರನಾಡು ಕಳ್ಸಾಗಿ ಹೋಗ್ತೀವಿ ನಾವು. ಜರ್ನಿ ಬಂದು 8+ ಅವರ್ಸ್ ಇರುತ್ತೆ. ಈ ನೋಡ್ತಾ ಇದ್ದೀರಾ, ನಾವು ಇವಾಗ ನೈಸ್ ಟೋಲ್ ರೋಡ್ ಜಂಕ್ಷನ್ ಇದ್ದೀವಿ, ತುಮಕೂರು ಎಕ್ಸಿಟಲ್ಲಿ. ಸೊ ಇಲ್ಲಿಂದ ಅರೌಂಡ್ ಅನದರ್ 2-3 ಕಿಲೋಮೀಟರ್ಸು ಹೈವೇ ಕನೆಕ್ಟ್ ಮಾಡಬೇಕಾಗುತ್ತೆ, ತುಮಕೂರು ಹೈವೇಗೆ. ಸೊ ರೈಡರ್ಸ್ ಎಲ್ಲ ರೆಡಿ ಆಗಿದ್ದಾರೆ ರೈಡ್ ಮಾಡೋಕ್ಕೆ, ಕ್ರೂಸ್ ಮಾಡೋಕ್ಕೆ. ಸೊ ಅನದರ್ 2-3 ರೈಡರ್ಸು ಇನ್ನೂ ಬಂದು ಜಾಯ್ನ್ ಆಗಬೇಕು. ಅವರು ಬ್ರೇಕ್ಫಾಸ್ಟ್ ಪಾಯಿಂಟಿಗೆ ಬಂದು ಜಾಯ್ನ್ ಆಗ್ತಾರೆ. ರೈಡರ್ಸ್ ಎಲ್ಲ ಕ್ರೂಸ್ ಮಾಡೋಕ್ಕೆ ರೆಡಿ ಆಗಿದ್ದಾರೆ. ಹೊಸ ವರ್ಷದಲ್ಲಿ ನಮ್ಮ ಪ್ರಪ್ರಥಮ ಒಂದು ಲಾಂಗ್ ಟ್ರಿಪ್ ಇದಾಗಿದೆ. ನಾವಿಲ್ಲಿಂದ ಶುರು ಮಾಡಿ ಇವಾಗ ನೆಕ್ಸ್ಟು ನಮ್ಮ ಬ್ರೇಕ್ಫಾಸ್ಟ್ ಪಾಯಿಂಟ್ ಬಂದು ಶಾರ್ಕ್ ಹೋಟೆಲ್ಲು, ಅದು ಬಂದು ಕುಣಿಗಲ್ ಹತ್ರ ಇದೆ. ಸೊ ನೋಡ್ತಾ ಇದ್ದೀರಾ, ಬೈಕ್ಸ್ ಎಲ್ಲ ಸೂಪರಾಗಿ ರೆಡಿ ಆಗಿದೆ ಹೊರಡೋಕ್ಕೆ. ನಮ್ಮ ರೈಡರ್ಸ್ ಎಲ್ಲ ತವಕದಿಂದ ಕಾಯ್ತಾ ಇದ್ದಾರೆ. ನಮ್ಮ ಚಾನಲ್ನ ನೀವು ನೋಡಿ ನಮಗೆ ಸಪೋರ್ಟ್ ಮಾಡಿ. ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ನೋಡಿ. ಸೊ ಇಲ್ಲಿಂದ ಶುರು ಮಾಡೋಣ ನಮ್ಮ ಜರ್ನಿನ. ಸೊ ಗೈಸ್, ವಂಡರ್ಫುಲ್ ಮಾರ್ನಿಂಗ್, ವೆಲ್ಕಮ್ ಟು ರಾಯಲ್ ರೈಡಾ. ನಾವು ಟೋಲ್ ರೋಡ್ನ ಮುಗಿಸ್ಕೊಂಡು ಇವಾಗ ತುಮಕೂರು ಹೈವೇಗೆ ಹೋಗಿ ಜಾಯಿನ್ ಆಗ್ತಾ ಇದ್ದೀವಿ. ಬೆಳಗ್ಗೆ 6:30 ಆಗಿದೆ. ಇವಾಗ ನೆಲಮಂಗಲ ಜಂಕ್ಷನ್ಗೆ ಅಪ್ರೋಚ್ ಮಾಡ್ತಾ ಇದ್ದೀವಿ. ಸೊ ನೆಲಮಂಗಲದಿಂದ ನಾವು ಟುವರ್ಡ್ಸ್ ಕುಣಿಗಲ್ ಸೈಡ್, ಹಾಸನ್ ಸೈಡ್ಗೆ ಲೆಫ್ಟಿಗೆ ತಗೋಬೇಕು. ಸ್ಟ್ರೈಟ್ ಹೋದರೆ ತುಮಕೂರು ಸಿಗುತ್ತೆ. ನಾವು ತುಮಕೂರಿಗೆ ಹೋಗೋ ಅವಶ್ಯಕತೆ ಇಲ್ಲ. ನೀವೇನಾದರೂ ಕುಣಿಗಲ್ಗೆ ಹೋಗ್ಬೇಕು ಅಂದರೆ ಆಫ್ಟರ್ ನೈಸ್ ಟೋಲ್ ಝೋನ್ ಜಂಕ್ಷನ್ ಆದಮೇಲೆ 2 ನೆಲಮಂಗಲ ಅಂತ ತೋರಿಸುತ್ತೆ. ಮೊದಲನೇ ನೆಲಮಂಗಲದಲ್ಲಿ ಲೆಫ್ಟಿಗೆ ತಗೋಬೇಡಿ, ಯಾಕಂದರೆ ಕಂಪ್ಲೀಟ್ ಸರ್ವಿಸ್ ರೋಡಲ್ಲಿ ಬರಬೇಕಾಗುತ್ತೆ, ಆಲ್ಮೋಸ್ಟ್ ಒಂದು 3 ಕಿಲೋಮೀಟರ್ಸು. ಸೊ ಆದ್ದರಿಂದ 2ನೇ ನೆಲಮಂಗಲ ಅಂತ ಎಲ್ಲಿ ಬರೆದಿರುತ್ತೆ ಅಲ್ಲಿ ನೀವು ಲೆಫ್ಟಿಗೆ ತಗೊಂಡು ಈ ರೋಡಲ್ಲಿ ಮುಂದಕ್ಕೆ ಸಾಗಬೇಕು. ಸೊ ನಾರ್ಮಲಿ ಹಾಲಿಡೇಸ್ ಟೈಮಲ್ಲಿ ಈ ಜಂಕ್ಷನಲ್ಲಿ ತುಂಬ ಟ್ರಾಫಿಕ್ ಇರುತ್ತೆ. ಲೆಫ್ಟ್ ಕ್ರಾಸ್ ಮಾಡಿಕೊಂಡು ಮುಂದೆ ಪಾಸ್ ಆಗೋಕ್ಕೆ ಮಿನಿಮಮ್ 15-20 ಮಿನಿಟ್ಸ್ ಬೇಕಾಗುತ್ತೆ. ಸೊ ಇವತ್ತೊಂದು ಸ್ವಲ್ಪ ಟ್ರಾಫಿಕ್ಕು ಮಾಡ್ರೇಟ್ ಇದೆ. ಸೊ ಆದ್ದರಿಂದ ನಮಗೆ ಲೆಫ್ಟ್ ತೊಗೊಳೋದ್ರಲ್ಲಿ ಏನೋ ಚಾಲೆಂಜ್ ಅನ್ನಿಸ್ಲಿಲ್ಲ. ಸೊ ನಾವು ಜಂಕ್ಷನ್ಗೆ ಬಂದ್ವಿ. ಸೊ ಆ್ಯಕ್ಚುಲಿ ನಾವು ಸೆಕೆಂಡ್ ಮೀಟಿಂಗ್ ಪಾಯಿಂಟ್ನ ಈ ಜಂಕ್ಷನ್ ಇಟ್ಟಿದ್ವಿ. ಬಿಕಾಸ್ ಆ ರೈಡರು ಬಂದು ಲೇಟಾಗಿ ರೀಚ್ ಆಗೋದ್ರಿಂದ ಈ ಪಾಯಿಂಟು ನಾವು ನಿಲ್ಲಿಸ್ತಾ ಇಲ್ಲ. ಡೈರೆಕ್ಟ್ಲಿ ನಾವು ನಮ್ಮ ಬ್ರೇಕ್ಫಾಸ್ಟ್ ಪಾಯಿಂಟ್ ಆದ ಶಾರ್ಕ್ ಬ್ರೇಕ್ಫಾಸ್ಟ್ ಪಾಯಿಂಟ್ಗೆ ಹೋಗ್ತಾ ಇದ್ದೀವಿ. ಈ ರೋಡಲ್ಲಿ
ನಿಮಗೆ ಬೈಕ್ಸ್ ಎಲ್ಲ ಅಲೋ ಮಾಡ್ತಾರೆ. ನಾರ್ಮಲಿ ಮೈಸೂರು ಬೆಂಗಳೂರು ಎಕ್ಸ್ಪ್ರೆಸ್ ವೇಯಲ್ಲಿ ಬೈಕ್ಸ್ನ ಅಲೋ ಮಾಡಲ್ಲ. ಸೊ ಈ ರೋಡಲ್ಲಿ ಬೈಕ್ಸ್ ಅಲೋ ಮಾಡ್ತಾರೆ. ಆಮೇಲೆ ಬೈಕ್ಸ್ಗೆ ಯಾವುದೇ ಥರ ಟೋಲ್ ಕಟ್ಟ ಅವಶ್ಯಕತೆ ಇಲ್ಲ. ಬೆಂಗಳೂರಿಂದ ಹೊರನಾಡು 350+ ಕಿಲೋಮೀಟರ್ಸ್ ಇದೆ. ಸೊ ನಮ್ಮ ಜರ್ನಿ ಬಂದು ಆಲ್ಮೋಸ್ಟ್ 8 hours ಪ್ಲಸ್ ಇರೋದ್ರಿಂದ ನಾವು ಮೋಸ್ಟ್ ಆಫ್ ದ ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ. ನಮ್ಮ ರಾಯಲ್ ರೈಡದ ಒಂದೇ ಗುರಿ ಎಲ್ಲ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡೋದು ಮತ್ತು ಒಳ್ಳೊಳ್ಳೆ ಇನ್ಫಾರ್ಮೇಷನ್ ನಮ್ಮ ವ್ಯೂವರ್ಸ್ಗೆ ಕೊಡೋದು. ಸೊ ನಿಮ್ಮ ಬ್ರೇಕ್ಫಾಸ್ಟ್ ಮಾಡಬೇಕು ಈ ಜಂಕ್ಷನಲ್ಲಿ ಬಂದು ಅಂದರೆ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಸಾಕಷ್ಟು ಹೋಟ್ಲುಗಳಿವೆ. ಆದರೆ ನಾವು ಒಂದು ಸ್ವಲ್ಪ ಔಟ್ಸ್ಕಟ್ಸಲ್ಲಿ ನಮ್ಮ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ನಮ್ಮ ನಾರ್ಮಲ್ ಆಗಿ ಎಸ್ಪೆಷಲಿ ನಾವು ಈ ರೋಡಲ್ಲಿ ಕಮ್ಯೂಟ್ ಮಾಡಬೇಕಾದ್ರೆ ನಾವು ಪ್ರಿಫರ್ ಆಗಿ ಶಾರ್ಕ್ ಹೋಟೆಲ್ನೇ ಪ್ರಿಫರ್ ಮಾಡ್ತೀವಿ. ಯಾಕಂದರೆ ವಿಸ್ತಾರವಾಗಿದೆ, ಒಳ್ಳೆ ರುಚಿಕರವಾದ ಬ್ರೇಕ್ಫಾಸ್ಟ್ ಸಿಗುತ್ತೆ. ಬನ್ನಿ, ನಿಮಗೆ ಆ ಬ್ರೇಕ್ಫಾಸ್ಟ್ ಹೇಗಿರುತ್ತೆ, ಏನೇನು ಕೊಡ್ತಾರೆ, ಹೋಟೆಲ್ ಎಲ್ಲಿದೆ ಅದೆಲ್ಲ ನಿಮಗೆ ನಾನು ತಿಳಿಸ್ಕೊಡ್ತೀನಿ. ಒಂದು ಪಾಕಶಾಲಾ ಅಂತ ಹೋಟ್ಲು ಬರುತ್ತೆ ಲೆಫ್ಟ್ ಸೈಡಲ್ಲಿ. ಅಲ್ಲಿಂದ 1 ಕಿಲೋಮೀಟ್ರ್ ಬಂದರೆ ಲೆಫ್ಟ್ ಸೈಡಲ್ಲೇ ನಿಮಗೆ ಶಾರ್ಕ್ ಹೋಟೆಲ್ ಅಂತ ಸಿಗುತ್ತೆ. ಇಲ್ಲಿ ಕೋಡಿ ಪಾಳ್ಯ ಅಂತ ಬರೆದಿರ್ತಾರೆ, ಅಲ್ಲೇ ನೀವು ನೋಡ್ಬೋದು. ಈ ಮರಗಳ ನಡುವೆ ಈ ಬ್ರೇಕ್ಫಾಸ್ಟ್ ಪಾಯಿಂಟ್ ಇದೆ, ನೋಡ್ತಾ ಇದ್ದೀರಾ. ಈ ಗಸಗಸೆ ಮರದಲ್ಲಿ ಬ್ರೇಕ್ಫಾಸ್ಟ್ ಪಾಯಿಂಟು ಮಾಡಿದ್ದಾರೆ. ಅಮೇಝಿಂಗ್ ಆಗಿದೆ, ಒಂದು ಬ್ಯೂಟಿಫುಲ್ ಪ್ಲೇಸು. ನಮ್ಮದು ಯಾವಾಗಲೂ ರೆಗ್ಯುಲರ್ ಆಗಿ ಇಲ್ಲಿ ಬಂದು ಬ್ರೇಕ್ಫಾಸ್ಟ್ ಮಾಡೋದು. ನೋಡ್ತಾ ಇದ್ದೀರಾ, ವಂಡರ್ಫುಲ್ ತಟ್ಟೆ ಇಡ್ಲಿ ಮತ್ತು ವಡೆ ಇಲ್ಲಿ ಸಿಗುತ್ತೆ. ಕಾರ್ತಿಕ್ ಅವರೇ, ಏನಮ್ಮ ಏನನ್ಸುತ್ತೆ ಮಾರ್ನಿಂಗ್ ಚುಳಿ ಚಳಿಯಲ್ಲಿ ನಿಮ್ಮ ಜರ್ನಿ? ಚಳಿ ತುಂಬ ಜಾಸ್ತಿ ಇತ್ತು, ಬಟ್ ಆದರೆ ವಿ ಆರ್ ಯೂಸ್ ಟು ದಟ್. ವೆರಿ ಗುಡ್. ಸೊ ಬ್ರೇಕ್ಫಾಸ್ಟ್ ಮಾಡಿ ಒಳ್ಳೆ ಬಿಸಿ ಬಿಸಿ ಇಡ್ಲಿ ವಡೆ, ಬಿಸಿ ಬಿಸಿ ಇಡ್ಲಿ ಚಳಿಲಿ. ಗೈಸ್, ಈ ಜಾಗ ನೋಡ್ತಾ ಇದ್ದೀರಾ ಏನು ಸೂಪರ್ ಆಗಿದೆ ಅಂತ. ಶಾರ್ಕ್ ಹೋಟ್ಲಿಗೆ ಬಂದು ಇಲ್ಲಿ ಬಿಸಿ ಬಿಸಿ ಇಡ್ಲಿ ವಡೆ ತಿನ್ನೋಕ್ಕೆ ಬಂದಿದ್ದೀವಿ. ಸರ್, ನಿಮ್ಮ ಹೆಸರು? ಜಯಂತ್. ಜಯಂತ್ ಅವರೇ, ನಮಸ್ಕಾರ. ಇದು ಸ್ಟಾರ್ಟಾಗಿ ಆಗಲೇ 16 ವರ್ಷ ಆಯಿತು. ಇಲ್ಲಿ ಇಡ್ಲಿ ವಡೆ ತುಂಬ ಫೇಮಸ್ ಆಗಿದೆ. ಮಾತ್ರ ಕೆಂಪು ಚಟ್ನಿನ ಹುಡಿಕೊಂಡು ಬರ್ತಾರೆ, ಅಷ್ಟು ಚೆನ್ನಾಗಿರುತ್ತೆ. ಇಲ್ಲಿ ಇದು ಬಂದು ಸೋಲೂರು ಹತ್ರ, ಸೋಲೂರಿಂದ 6 ಕಿಲೋಮೀಟ್ರ್ ಮುಂದೆ ಬಂದರೆ ಮುತ್ತೈನ ಪಾಳ್ಯ ಅಂತಿದೆ, ಅಲ್ಲಿ ಬಂದು ಹೈವೇಲೇ ಸಿಗುತ್ತೆ. ಇಲ್ಲಿಯ ಸಾಗು, ಕೆಂಪು ಚಟ್ನಿ ಮತ್ತು ಗ್ರೀನ್ ಚಟ್ನಿಗೆ ಫೇಮಸ್ಸು. ಇಲ್ಲಿ ಬ್ಯಾಟಿಂಗ್ ಮಾಡೋದೇ ಇವಾಗ ಬಿಸಿ ಬಿಸಿ ಇಡ್ಲಿ. ಬೈಕ್ನ ನೋಡ್ತಾ ಇದ್ದೀರಾ, ಬೈಕಲ್ಲಿ ಅಲ್ಲಿ ಪಾರ್ಕ್ ಆಗಿದೆ. ಸೊ ಇವಾಗ ಸದ್ಯಕ್ಕೆ 4 ಜನ ಇದ್ದೀವಿ. ಇನ್ನಿಬ್ಬರು ಬಂದು ಜಾಯ್ನ್ ಆಗ್ತಾರೆ, ಇನ್ನೂ 3 ಜನ ಬಂದು ಜಾಯ್ನ್ ಆಗ್ತಾರೆ. ಒಬ್ಬರು ಕ್ಯಾಪ್ಟನ್ನು, ನಮ್ಮ ಚಡ್ಡಿ ದೋಸ್ತಾದ ವಿನಯ್ ಮತ್ತು ವಿಜಯ್ ಬಂದು ಈ ಸ್ಪಾಟಿಗೆ ಜಾಯ್ನ್ ಆಗ್ತಾರೆ. ಸೊ ಇನ್ನಿಬ್ಬರು ಬಂದು ನಮ್ಮ ಬೇಲೂರು ಇಲ್ಲ ಹೊರನಾಡು ಜಂಕ್ಷನ್ಗೆ ಬಂದು ಜಾಯ್ನ್ ಆಗ್ತಾರೆ. ಸೊ ಬ್ರೇಕ್ಫಾಸ್ಟ್ ಮಾಡಿಬಿಟ್ಟು ರಿಲ್ಯಾಕ್ಸ್ ಆಗಿ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಕೊಂಡು ನಮ್ಮ ಜರ್ನಿನ ಮುಂದುವರಿಸ್ತೀವಿ. ಇಲ್ಲಿಂದ ಹಿಮಾಲಯನು ಒಂದು ಸೂಪರ್ ಮೀಟಿಯರು, ಇನ್ನೊಂದು ಹಿಮಾಲಯನು ಸೂಪರ್ ಮೀಟಿಯರು ಮತ್ತು ಒಂದು ಕ್ಲಾಸಿಕ್ ಬೈಕು ರೆಡಿ ಆಗಿದೆ ನಮ್ಮ ಸವಾರಿಗೆ. ಬ್ರೇಕ್ಫಾಸ್ಟ್ ಪಾಯಿಂಟ್ಗೆ ಇವರು 7:30ಗೆ ಬರಬೇಕಾಗಿತ್ತು, 8 ಗಂಟೆಗೆ ಬಂದಿದ್ದಾರೆ. ಅರ್ಧ ಗಂಟೆ ಲೇಟು. ಇವತ್ತಿನ ಒಂದು ಅತ್ಯುತ್ತಮ ವಿಷಯ ಏನಂದರೆ, ಇವತ್ತು ನಮ್ಮ ಬ್ರೇಕ್ಫಾಸ್ಟು ಇಲ್ಲಿ ಬಿಲ್ಲು, ಮಧ್ಯಾಹ್ನ ಲಂಚು, ಡಿನ್ನರು ವಿಜಯ್ ಪ್ರಯುಕ್ತ. ಬೋಲೋ ವಿಜಯ್ ಕಿ. ಸೊ ಎಸ್ಪೆಷಲಿ ಈ ರೋಡಲ್ಲಿ ನಮ್ಮ ದಕ್ಷಿಣ ಕನ್ನಡಕ್ಕೆ ಹೋಗೋರು ತುಂಬ ಜಾಸ್ತಿ, ಅಂದರೆ ಮಂಗಳೂರಿಗೆ ಹೋಗೋರು ತುಂಬ ಜಾಸ್ತಿ. ಆದ್ದರಿಂದ ಈ ರೋಡಲ್ಲಿ ನಿಮಗೆ ವೆಹಿಕಲ್ಸ್ ಮೂಮೆಂಟ್ಸು ಜಾಸ್ತಿ ಇರುತ್ತೆ. ಸೊ ಇಲ್ಲಿಂದ ನಮ್ಮ ನೆಕ್ಸ್ಟ್ ಸ್ಟಾಪ್ ಆಲ್ರೆಡಿ ಹೇಳ್ದಂಗೆ ಒಂದು 90 ಕಿಲೋಮೀಟರ್ಸ್ ಆದಮೇಲೆ ಸ್ಟಾಪ್ ಮಾಡ್ತೀವಿ. ಸೊ ಬನ್ನಿ ಹೋಗೋಣ. ಹಳದಿ ಹೂಗಳು ಎಷ್ಟು ಚಂದ ಉಂಟಲ್ವಾ? ಹಾಂ, ಒಂಥರ ಮಳೆ ಬರೋ ಥರ ಇದೆ ವೆದರ್ ಇಲ್ಲಿ. ಚಿಲ್ಡ್ ವೆದರ್ ಸಖತ್ತಾಗಿದೆ. 25 ಡಿಗ್ರಿಗೆ 1 ಡಿಗ್ರಿ ಕಮ್ಮಿ ಆಗಿಬಿಡ್ತು ಇಲ್ಲಿಗೆ ಬಂದಮೇಲೆ. ಸಖತ್ತಾಗಿದೆ, ಬಿಸಿಲೇ ಇಲ್ಲ, ಫುಲ್ಲು ಮೋಡ ಕವರ್ ಆಗಿದೆ.
ನೋಡ್ತೀರಾ ರೈಡಿಂಗ್ ವಿಡಿಯೋ ಎಲ್ಲ? ಸಬ್ಸ್ಕ್ರೈಬ್ ಮಾಡ್ಕೊಡಿ ನಮ್ಮ ಚಾನಲ್ ರಾಯಲ್ ರೈಡಾ. ಏನಂತ? ರಾಯಲ್ ರೈಡಾ. ರಾಯಲ್ ರೈಡಾ. ಸಾಕು ಸಾಕು. ಸೊ ಇದು ನಿಮಗೆ ಹಾಸನಿಂದ ಬೈಪಾಸ್ ಆಗುತ್ತೆ, ಹಳೇಬೀಡು ಮತ್ತು ಬೇಲೂರಿಗೆ ಹೋಗೋಕ್ಕೆ ರೋಡು. ಸೊ ಇಲ್ಲಿಂದ ಅರೌಂಡ್ 41 ಕಿಲೋಮೀಟರ್ಸ್ ಇದೆ, 50 ಕಿಲೋಮೀಟರ್ಸ್ ತೋರಿಸ್ತಾ ಇದೆ. ಟ್ರಾಫಿಕ್ ಬಂದು ಮಾಡ್ರೇಟ್ ಆಗಿದೆ, ತುಂಬ ಹೈ ಆಗೇನಿಲ್ಲ. ಸೊ ಇಲ್ಲಿಂದ ನಿಮಗೆ ಬಂದು ಸಿಂಗಲ್ ರೋಡು ಟಿಲ್ ಬೇಲೂರು. ಬನ್ನಿ ನೋಡೋಣ ಹೇಗಿದೆ. ಸೊ ನೆಕ್ಸ್ಟ್ 15 ಮಿನಿಟ್ಸಲ್ಲಿ ನಾವು ಬೇಲೂರಿಗೆ ರೀಚ್ ಆಗಿಬಿಡ್ತೀವಿ. ಎಲ್ಲ ನಮ್ಮ ಟೀಮ್ ಅವರೆಲ್ಲ ಮುಂದೆ ಇದ್ದಾರೆ, ನಾನು ಹಿಂದೆ ಇದ್ದೀನಿ. ನಮ್ಮ ಕ್ಯಾಪ್ಟನ್ ಅರೌಂಡ್ 40 ಕಿಲೋಮೀಟರ್ಸ್ ಹಿಂದೆ ಇದ್ದಾರೆ, ಯಾಕಂದರೆ ಅವ್ರು ಬ್ಯಾಂಗ್ಳೂರು ಬಿಟ್ಟಿದ್ದು ಲೇಟು. ವಿನಯ್ ಹೊರಡೋದು 12 ಗಂಟೆ ಮೇಲೆ. ಅವ್ನು ಹೊರಟಿದ್ದಾನೋ ಇಲ್ವೋ ಅಂತ ಗೊತ್ತಿಲ್ಲ. ನಾವು ಬೇಲೂರು ರೀಚ್ ಆದಮೇಲೆ ಅವನಿಗೆ ಕನೆಕ್ಟ್ ಮಾಡಿ ತಿಳ್ಕೊತೀವಿ ಅವನು ಎಲ್ಲಿದ್ದಾನೆ ಅಂತ. ಸೊ ನಾವು ಬೇಲೂರು ರೋಡ್ಗೆ ಎಂಟ್ರಿ ಕೊಟ್ಟಿದ್ದೀವಿ. ಸೊ ಇದು ಹಳೆ ಹಾಸನ ರೋಡು. ಸೊ ಬೈಪಾಸ್ ತೊಗೊಂಡಿರೋದ್ರಿಂದ ಇಲ್ಲಿಂದ ಒಂದು ಸ್ವಲ್ಪ ದೂರ ಟ್ರಾಫಿಕ್ ಇದೆ. ಆಮೇಲೆ ಸಿಂಗಲ್ ರೋಡು ನಾವು ಬೇಲೂರು ಹಳೇಬೀಡಿಗೆ ಹೋಗೋಕ್ಕೆ. ನನ್ನ ರೈಟ್ ಸೈಡಲ್ಲಿ ವಿಂಡ್ ಮಿಲ್ಸ್ ಇದೆ, ದೊಡ್ಡ ಬೆಟ್ಟ ಇದೆ, ಫುಲ್ ಮಿಸ್ಟ್ ಕವರ್ ಆಗಿದೆ. ಕ್ಯಾಮ್ರಾದಲ್ಲಿ ಕಾಣ್ತಿದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ರೈಟ್ ಹೋದ್ರೆ ನಿಮಗೆ ಚಿಕ್ಕಮಂಗ್ಳೂರು ಹಳೆ ಬೇಲೂರಿಗೆ ಹೋಗ್ತೀವಿ. ಇಲ್ಲಿ ರೈಟ್ ತೊಗೊಂಡ್ರೆ ನೀವು ಹಳೇಬೀಡಿಗೆ ಹೋಗ್ಬೋದು. ಇದೊಂದು ಸ್ಮಾಲ್ ಜಂಕ್ಷನ್ನು. ಸೊ ಇಲ್ಲಿಗೆ ನಮ್ಮ ಮೋಹನ್ ಅವರು, ಕ್ಯಾಪ್ಟನ್ ಆದ ಮೋಹನ್ ಅವರು ಬಂದು ಜಾಯ್ನ್ ಆದರು. ಸೊ ಇವಾಗ ನಮ್ಮ ಟೋಟಲ್ ಟೀಮ್ ಸ್ಟ್ರೆಂತ್ ಬಂದು 6 ಆಗಿದೆ. ಸೊ ಇಲ್ಲಿಂದ ಕಳಸ ಅಂದರೆ ಜಂಕ್ಷನ್ ಆಫ್ ಕಳಸ ಬಂದು 89 ಕಿಲೋಮೀಟ್ರ್ ಇದೆ. ಸೊ ಮಲೆನಾಡಿನ ಹೆಬ್ಬಾಗಿಲ ಅಂತ ಏನು ಹೇಳ್ತಾರೆ, ಹಾಸನನ್ನು ದಾಟಿ ನಾವು ಬೇಲೂರು ಕ್ರಾಸ್ ಮಾಡಿ ಟುವರ್ಡ್ಸ್ ಚಿಕ್ಕಮಂಗ್ಳೂರು ಕಡೆಗೆ ಹೊರಡ್ತಾ ಇದ್ದೀವಿ. ಸೊ ನಾವು ಮೂಡಿಗೆರೆ ತಾಲೂಕಾದ ಹೊರನಾಡಿಗೆ ಇವತ್ತಿನ ನಮ್ಮ ಜರ್ನಿ ಡೆಸ್ಟಿನೇಷನನ್ನು ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ನಮ್ಮ ಜರ್ನಿನ ಮುಂದುವರ್ಸೋಣ ಗೈಸ್. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ನನಗೆ ಚಾನಲ್ಗೆ ಒಂದು ಸಪೋರ್ಟ್ ಕೊಡ್ತೀರಾ, ಇಲ್ಲ ನಮ್ಮ ಚಾನಲ್ಗೆ ಜಾಯ್ನ್ ಆಗ್ತೀರಾ ಅಂದರೆ ನಮ್ಮ ವಾಟ್ಸಪ್ ಕಮ್ಯುನಿಟಿನ ನೀವು ಜಾಯ್ನ್ ಆಗ್ಬೋದು. ಯೂಟ್ಯೂಬ್ ವಿಡಿಯೋಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬಂದು ಕದಾ ತಡ್ತಾ ಇದ್ದೀವಿ ನಾವು ಚಿಕ್ಕಮಂಗ್ಳೂರಿಗೆ ಬರ್ತಾ ಇದ್ದೀವಿ ಅಂತ. ಆ ಕಡೆ ಈ ಕಡೆ ಕಂಪ್ಲೀಟ್ ಪೆಪ್ಪರ್ ಪ್ಲಾಂಟೇಶನ್ಸು, ಆಲದ ಮರಗಳು, ಸೂಪರ್ ಆಗಿದೆ ರೋಡು, ಅಲ್ಟಿಮೇಟ್ ವೆದರು. ಈವನ್ ನಮಗೆ ಬೇಲೂರಲ್ಲಿ ಒಂದು ಸ್ವಲ್ಪ ಬಿಸಿ ಅನಿಸಿದ್ರಿಂದ ಇಲ್ಲಿ ಬಂದಮೇಲೆ ಮಲೆನಾಡಿಗೆ ಎಂಟ್ರಿ ಕೊಡ್ತಾ ಇದ್ದಂಗೆ ಒಂದು ತಣ್ಣನೆಯ ಗಾಳಿ ಬೀಸ್ತಾ ಇದೆ. ಹೊರನಾಡು 86 ಕಿಲೋಮೀಟ್ರು, ಧರ್ಮಸ್ಥಳ 88 ಕಿಲೋಮೀಟರ್ಗಳು ಇಲ್ಲಿಂದ. ಇವತ್ತು ಬೆಳಗ್ಗೆ ಕೇರಳದಿಂದ ಬಂದು ನಮ್ಮ ರೈಡಿಗೆ ಜಾಯ್ನ್ ಆಗೋಕ್ಕೆ ಲೇಟಾಗಿ ಹೊರಟು ಆನ್ ಟೈಮ್ ಎಲ್ಲೂ ಸ್ಟಾಪ್ ಮಾಡಿದೆ ಅಪಾರ್ಟ್ ಫ್ರಮ್ ಪೆಟ್ರೋಲ್. ಅವರು ಬೇಲೂರಿಗೆ ಬಂದಿದ್ದಾರೆ. ಸೊ ಬೇಲೂರಿಗೆ ಬಂದು ನಮ್ಮನ್ನು ಮೀಟ್ ಮಾಡಿ ನಮ್ಮ ಜೊತೆ ಪ್ರಯಾಣನ ಮುಂದುವರಿಸ್ತಾ ಇದ್ದಾರೆ. ಇಲ್ಲಿಂದ ಹೊರನಾಡು ಬಂದು 79 ಕಿಲೋಮೀಟರ್ಗಳು, ನೇಮ್ ಬೋರ್ಡ್ ನೋಡ್ತಾ ಇದ್ದಾರೆ. ಧರ್ಮಸ್ಥಳ ಬಂದು 79, ಕುದುರೆಮುಖ 91, ಶೃಂಗೇರಿ 106. ನಮ್ಮ ನಾಳೆಯ ಪಯಣ ಬಂದು ಶೃಂಗೇರಿಗೆ, ಬಟ್ ಇವತ್ತಿನ ಜರ್ನಿ ಬಂದು ಹೊರನಾಡಿಗೆ. ಸೊ ಇಲ್ಲಿಂದ ಒಂದು ಘಾಟ್ ಫೀಲ್ ನಿಮಗೆ ಸಿಗುತ್ತೆ. ಮೂಡಿಗೆರೆಗೆ ಹೋಗೋ ರೋಡಲ್ಲಿ ಮನೆ ಆತಿಥ್ಯ ಅಂತ ಹೋಟ್ಲಿದೆ. ಇಲ್ಲಿ ಬೆಣ್ಣೆ ಕಡುಬು, ಮಲ್ಲಿಗೆ ಇಡ್ಲಿ, ಇದು ನಿಮಗೆ ಮೂಡಿಗೆರೆಗೆ ಹೋಗೋ ರೋಡಲ್ಲಿ ಸಿಗುತ್ತೆ. ಆಲ್ಮೋಸ್ಟ್ ಬೇಲೂರಿಂದ ಆಲ್ಮೋಸ್ಟ್ ಒಂದು 25 ಕಿಲೋಮೀಟರ್ಸು ಈ ರೋಡಿಗೆ ಬರಬೇಕಾಗುತ್ತೆ. ಹೋಟ್ಲನ್ನ ನೋಡ್ಕೊಳ್ಳಿ, ಎಂಜಾಯ್ ಮಾಡಿ. ಆ ಕಡೆ ಈ ಕಡೆ ಸುಂದರವಾದ ಮರಗಳು, ವನ್ಯ ಜೀವಿಗಳ ಚಲನವಲನಗಳು, ಹಕ್ಕಿಯ ಗುರುಗುಟ್ಟುವಿಕೆ, ಪಶ್ಚಿಮ ಘಟ್ಟದ ತುಸು ತಂಪನೆಯ ಗಾಳಿ. ಇಲ್ಲಿಂದ ನಾವು ರೈಟಿಗೆ ತೊಗೊಂಡ್ರೆ ಚಿಕ್ಕಮಂಗ್ಳೂರಿಗೆ ಹೋಗ್ಬೋದು, 32 ಕಿಲೋಮೀಟರ್ಗಳು. ನಾವು ತಗೋಬೇಕಾಗಿರೋದು ಲೆಫ್ಟ್ ಟುವರ್ಡ್ಸ್ ಮಂಗಳೂರು, ಧರ್ಮಸ್ಥಳ, ಹೊರನಾಡಿನ ಕಡೆಗೆ. ನಾವು ಅದೇ ರೋಡಲ್ಲಿ ಸಾಗ್ತಾ ಇದ್ದೀವಿ. ಆಗಲೇ ಹೇಳ್ದಂಗೆ
ಇಲ್ಲಿ ರೈಟ್ ತಗೊಂಡ್ರೆ ಹೊರನಾಡು ನೋಡ್ತಾ ಇದ್ದೀರಾ. ಹೊರನಾಡು, ಕಳಸ, ಕುದುರೆಮುಖ, ಕಾರ್ಕಳ, ಬಾಳೆಹೊನ್ನೂರು, ಶಿವಮೊಗ್ಗ ಎಲ್ಲದಕ್ಕೂ ಇಲ್ಲೇ ಹೋಗ್ಬೇಕಾಗುತ್ತೆ. ಒಂದು ಜಂಕ್ಷನ್ ಇದೆ ಇಲ್ಲಿ, ಈ ಜಂಕ್ಷನ್ ರೈಟಿಗೆ ತಗೋಬೇಕು. ನಮ್ಮ ಸ್ನೇಹಿತರೆಲ್ಲ ಇಲ್ಲೇ ಕಾಯ್ತಾ ಇದ್ದಾರೆ, ಮುಂದಕ್ಕೆ ಹೋಗೋಣ ಬನ್ನಿ. ನೋಡ್ರಪ್ಪ, ವೆಸ್ಟರ್ನ್ ಘಾಟ್ಸ್ ಆಫ್ ಇಂಡಿಯಾ, ಪಶ್ಚಿಮ ಘಟ್ಟದ ಬೆಟ್ಟ ಗುಡ್ಡಗಳು ನೋಡ್ತಾ ಇದ್ದೀರಾ. ನಿಮ್ಮ ಲೆಫ್ಟ್ ಸೈಡ್ ಅಲ್ಲಿ, ರೈಟ್ ಸೈಡ್ ಅಲ್ಲಿ ಬಾಳೆ ಗಿಡಗಳು, ಕಾಫಿ ಎಸ್ಟೇಟು, ಪೆಪ್ಪರ್ ಪ್ಲಾಂಟೇಶನ್, ಅಡಿಕೆ ಟ್ರೀಗಳು ಎಲ್ಲ ಇದೆ ಇಲ್ಲಿ. ಭೂಮಿ ಮೇಲಿನ ಸ್ವರ್ಗ ಈ ನಮ್ಮ ಮಲೆನಾಡು. ಇವತ್ತು ಹೊರಟಿದ್ದೀವಿ ಹೊರನಾಡಿಗೆ. ಆಯಿತು, ಬೇಲೂರಲ್ಲಿ ಚೆನ್ನಕೇಶ್ವರ ಸ್ವಾಮಿ ಟೆಂಪಲ್ ದರ್ಶನ ನೋಡಿಕೊಂಡು ಇಲ್ಲಿಗೆ 6 ಗಂಟೆಗೆ ಬಿಟ್ವಿ. ಇಲ್ಲಿ ನೈಸ್ ರೋಡು, ತುಮಕೂರು ರೋಡ್ ಎಕ್ಸಿಟಲ್ಲಿ. ಆಮೇಲೆ ಬೇಲೂರು ಬಂದ್ವಿ. ಬೇಲೂರಿಗೆ ಮುಂಚೆ ಶಾರ್ಕ್ ಫುಡ್ ಕೋರ್ಟಲ್ಲಿ ಒಳ್ಳೆ ಬ್ರೇಕ್ಫಾಸ್ಟ್ ಆಯಿತು. ಆದಮೇಲೆ ಚೆನ್ನಕೇಶ್ವರ ಸ್ವಾಮಿ ಬೇಲೂರಲ್ಲಿ ದರ್ಶನ ಮಾಡಿಕೊಂಡು ಸ್ವಲ್ಪ ವಿಡಿಯೋ ರೀಲ್ಸ್ ಎಲ್ಲ ಮಾಡಿಕೊಂಡು ಇವಾಗ ಮುಡಿಗೆರೆಗೆ ಮುಂಚೆ ಊಟವನ್ನು ಮುಗಿಸ್ಕೊಂಡು ನಿದ್ದೆ ಬರ್ತಾ ಇದೆ. ಕಳಸಾಗೆ ಹೋಗ್ತಾ ಇದ್ದೀವಿ. ಕಳಸೇಶ್ವರ ಸ್ವಾಮಿ ನೋಡಿಕೊಂಡು ದೆನ್ ವಿ ಆರ್ ಗೋಯಿಂಗ್ ಟು ಹೊರನಾಡ್ ಅನ್ನಪೂರ್ಣೇಶ್ವರಿ ಟೆಂಪಲ್ ದರ್ಶನ ಮಾಡಿಕೊಂಡು ಅಲ್ಲೇ ಭದ್ರ ನಿವಾಸದಲ್ಲಿ ಸ್ಟೇ ಮಾಡ್ತೀವಿ. ಇದು ಇವತ್ತಿಂದು ಒಂದು ಸಮ್ಮರಿ ಪ್ಲ್ಯಾನ್. ನಮ್ಮ ವರ್ಷ ಮುಂದೆ ಹೋಗ್ತಾ ಇದ್ದಾರೆ. ಡುವಲ್ ಮೈಕ್ ಹಾಕ್ಕೊಂಡು ಒಂದೇ ಕ್ಯಾಮ್ರಾ ಅಲ್ಲಿ 2 ಮೈಕಲ್ಲಿ ರೆಕಾರ್ಡ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇದು ಹೆಂಗೆ ಈ ವಾಯ್ಸ್ ಆಡಿಯೋ ಕ್ವಾಲಿಟಿ ಹೆಂಗೆ ಬರುತ್ತೆ ನೋಡೋಣ. 2 ವೈರ್ಲೆಸ್ ಮೈಕ್ ಇರೋದ್ರಿಂದ ಇಬ್ಬರು ಒಂದೇ ಸಮನೆ ಮಾತಾಡ್ಕೊಂಡು ಹೋಗೋಣ ಅಂತ ನಮ್ಮ ಒಂದು ಅಭಿಪ್ರಾಯ. ಸೊ ಈ ವಾಯ್ಸ್, ಈ ಥರ ಟೆಸ್ಟಿಂಗು ನಿಮಗೇನು ಅನಿಸುತ್ತೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಸೊ ಇಬ್ಬರು ಬೇರೆ ಬೇರೆ ಬೈಕಲ್ಲಿ ಆದ್ರೂ ಜೊತೆಗೆ ಹೋಗ್ತಾ ಇದ್ದೀವಿ. ಇದು ಆಲ್ಮೋಸ್ಟ್ ನಿಮಗೆ 100-200 ಮೀಟರ್ಸ್ ತನಕನೂ ನಿಮಗೆ ಇದು ಸಿಗ್ನಲ್ ಸಿಗೋದ್ರಿಂದ ಮಾತಾಡ್ಕೊಂಡು ಹೋಗೋದ್ರಲ್ಲಿ ಒಂದು ಮಜಾ ಇರುತ್ತೆ ಅಂತ ನನ್ನ ಭಾವನೆ. ಸೊ ಇಲ್ಲಿ ತನಕ ಮಾಡಿದ ಜರ್ನಿ ಬೆಳಗ್ಗೆಯಿಂದ ಅಮೇಝಿಂಗ್ ಆಗಿತ್ತು, ಸೂಪರ್ ಆಗಿತ್ತು. ಈ ನ್ಯಾರೋ ರೋಡ್ಸ್ಗಳು ಒಂಥರ ಶಕ್ತಿ ತುಂಬ್ತಾ ಇದೆ ನಮಗೆ. ಇವಾಗ ನಮ್ಮ ವರ್ಷ ಹಿಂದೆನೇ ಬಾಲ ಹಿಡ್ಕೊಂಡು ಹೋಗ್ತಾ ಇದ್ದೀನಿ. ಯಾಕೆಂದರೆ ಬ್ಲೂಟೂತ್ ಸಿಗ್ನಲ್ ರೇಂಜ್ ಬರಬೇಕು. ಇಲ್ಲಿ ವಾತಾವರಣ ಸೂಪರಾಗಿದೆ. ಒಂದು ಕಡೆ ಬಿಸಿಲಿದೆ, ಒಂದು ಕಡೆ ತಂಪಾಗಿದೆ. ವೆರಿ ನೈಸ್. ಒಳ್ಳೆ ಘಾಟ್ ಸೆಕ್ಷನ್ನು, ಲಾಟ್ ಆಫ್ ಕರ್ವ್ಸ್ ಇದೆ. ಏರಿಯಾದಲ್ಲಿ ಟೀ ಎಸ್ಟೇಟ್ ನಾನು ನೋಡ್ತಾ ಇರೋದು ಫಸ್ಟ್ ಟೈಮು. ಇಲ್ಲೆಲ್ಲ ಕಾಫಿ ಮತ್ತು ಅಡಿಕೆಗಳು ತುಂಬ ಬೆಳೀತಾರೆ. ಆದರೆ ಇಲ್ಲಿ ಮಾತ್ರ ಟೀ ಎಸ್ಟೇಟ್ ಬೆಳೆಸಿದರೆ ಸೂಪರ್ ಆಗಿದೆ. ನನ್ನ ಕಣ್ಮುಂದೆ ಒಂಥರ ಆ ಕಣ್ಣಿಗೆ ಎಷ್ಟು ಆನಂದ ಕೊಡ್ತಾ ಇದೆ ಅಂದರೆ ಅಷ್ಟು ಸೊಬಗಾಗಿದೆ. ಹಿಮಾಲಯನಲ್ಲಿ ಘಾಟ್ ಸೆಕ್ಷನಲ್ಲಿ ಮ್ಯಾನ್ಓವರ್ ಮಾಡೋದು ತುಂಬಾ ಈಸಿ. ಮತ್ತು ರೋಡ್ಸ್ ಎಲ್ಲಾದರೂ ಬಂಪಿ ಇದ್ರೇನು ಇಟ್ ಇಸ್ ವೆರಿ ಈಸಿ. ಸೊ ಸಸ್ಪೆನ್ಷನ್ ತುಂಬ ಚೆನ್ನಾಗಿರೋದ್ರಿಂದ ವಿ ಕ್ಯಾನ್ ಬ್ಯೂಟಿಫುಲಿ ರೈಡ್ ಆನ್ ಟು ದ ಪಾಟ್ ಹೋಲ್ಸ್ ಆಲ್ಸೋ. ನೋಡೋಣ. ಇಲ್ಲಿಂದ ಜರ್ನಿ ನಮ್ಮದು ಅನದರ್ 44 ಕಿಲೋಮೀಟರ್ಸ್ ಇದೆ. ಅರೌಂಡ್ 29 ಕಿಲೋಮೀಟರ್ಸ್ ಇದೆ. 44 ಮಿನಿಟ್ಸ್ ಇದೆ. ಓವರ್ಟೇಕ್ ಮಾಡೋದು ಸ್ವಲ್ಪ ಕ್ರಿಟಿಕಲ್ ಆಗೇ ಇದೆ. ಇಲ್ಲಿ ರೋಡು ಚಿಕ್ಕದಾಗಿದೆ. ಇಟ್ಸ್ ಓಕೆ. ಕೈಂಡ ಕರ್ವಲ್ಲಿ ಓವರ್ಟೇಕ್ ಮಾಡ್ತಾರೆ. ಸೊ ನಾವು ನಮ್ಮ ಟೀಮ್ ನೋಡಿದ್ರೆ ಸೇಫ್ಟಿ ಈಸ್ ಅ ಪ್ರೈಮು. ಸೊ ಅದರಿಂದ ನಾವು ಅಷ್ಟೊಂದು ಟೆನ್ಷನ್ ತೊಗೊಳಕ್ಕಾಗಲ್ಲ. ಎಲ್ಲಿ ಆಗುತ್ತೋ ನೋಡಿ, ಈ ಥರ ಎಲ್ಲ ಆಗುತ್ತೋ ಇಲ್ಲಿ ಓವರ್ಟೇಕ್ ಮಾಡ್ತೀವಿ. ಆಗದೇ ಇರೋ ಕಡೆ ಸ್ವಲ್ಪ ನಿಧಾನಕ್ಕೆ ಹೋಗ್ತೀನಿ. 2 ನಿಮಿಷ ಮುಂಚೆ ಆದರೆ ಏನೂ ಆಗಲ್ಲ.
ಫುಲ್ಲು ಘಾಟ್ ಸೆಕ್ಷನ್ನು ಸ್ವಲ್ಪ ಡಿಲೇ ಆಗ್ತಾಯಿದೆ ರೀಚ್ ಆಗೋಕ್ಕೆ. ಸೊ ನಮ್ಮ ವರ್ಷ ಕರಿತಾ ಇದ್ದಾರೆ, ಅಲ್ಲಿ ಹೋಗೋಣ. ಅಲ್ಲಿ ಹೋಗಿ ಅವ್ರನ್ನ ಮಾತಾಡಿಸ್ಕೊಂಡು ಏನು ಹರ್ಷ ಹೋಗೋಣ. ನಡೀರಿ 12.5 ಕಿಲೋಮೀಟ್ರು. 12 ಕಿಲೋಮೀಟರ್. 12.5 ಕಿಲೋಮೀಟರ್. ಓ ಸೂಪರ್ ನಡೀರಿ. ಹಾಂ, ಹೋಗ್ತಾ ಇರ್ತೀನಿ ಮುಂದೆ. ಓಕೆ. ಇಲ್ಲಿ ಪ್ರಕಾರ 17 ನಿಮಿಷ ತೋರಿಸ್ತಾ ಇದೆ. ಹೊರನಾಡ್ಗೆ ಹೋಗಿ ಭದ್ರಾ ನಿವಾಸಲ್ಲಿ ನಾವು ಚೆಕ್-ಇನ್ ಆಗಿ ನಮ್ಮ ಇವತ್ತಿನ ದರ್ಶನ ಅನ್ನಪೂರ್ಣೇಶ್ವರಿನ ದರ್ಶನ ಮಾಡಿಕೊಂಡು ಪ್ರಸಾದ ಸೇವಿಸಿ ವಾಪಸ್ ಲಾಡ್ಜಿಗೆ ಬಂದು ಸ್ಟೇ ಮಾಡ್ತೀವಿ. ನಾಳೆ ಏನೇನು ಕಾರ್ಯಕ್ರಮ, ನಾಳೆ ಎಲ್ಲಿಗೆ ಹೋಗ್ತೀವಿ ನಿಮಗೆ ವಿಚಾರನ ಇವತ್ತು ರಾತ್ರಿ ತಿಳಿಸ್ಕೊಡ್ತೀನಿ. ಆ ಕಡೆ ಈ ಕಡೆ ಭದ್ರಾ ನದಿ ಹರಿತಾ ಇದೆ. ಹೊರನಾಡಕ್ಕೆ ಹೋಗೋ ಸ್ಥಳದಲ್ಲಿ ಇದು ಸಿಗುತ್ತೆ ನಿಮಗೆ. ಒಂದು 5 year ಕನ್ಸ್ಟ್ರಕ್ಷನ್ ಆಗ್ತಾ ಇದೆ. ರೋಡು ತುಂಬ ಕೆಟ್ಟದಾಗಿದೆ. ನೀವು ನೋಡಿ ಮಾಡಿ ಬರೋದು ಒಳ್ಳೆಯದು. ಇಲ್ಲಿಂದ ಭದ್ರಾ ನಿವಾಸಕ್ಕೆ ಹೋಗ್ತಾ ಇದ್ದೀವಿ. ಸೊ ಮೇನ್ ರೋಡಲ್ಲೇ ನೀವು ರೈಟಿಗೆ ತಗೋಬೇಕು ಭದ್ರಾ ನಿವಾಸಕ್ಕೆ. ಲೆಫ್ಟ್ ಸೈಡಲ್ಲಿ ತುಂಗಾ ನಿವಾಸ ನೋಡ್ತಾ ಇದ್ದೀರಾ, ಮುಂದೆ ಭದ್ರಾ ನಿವಾಸ ಇದೆ. ಸೊ ರೈಟ್ ಸೈಡ್ ನೋಡ್ತಾ ಇದ್ದೀರಲ್ಲ ಅದೇ ಭದ್ರಾ ನಿವಾಸ, ನಮ್ಮ ರೈಟ್ ಸೈಡ್ಗಿರೋದೆ. ಭದ್ರಾ ನಿವಾಸ ಇಲ್ಲಿ ನಾವು ಇವಾಗ ಚೆಕ್-ಇನ್ ಮಾಡಬೇಕು. ಹೋಗಿ ನಮ್ಮ ಗಾಡಿನೆಲ್ಲ ಪಾರ್ಕ್ ಮಾಡಿ ಮುಂದಿನ ಕಾರ್ಯಕ್ರಮ ಶುರು ಹಚ್ಕೊಳ್ಳೋಣ. ಗೈಸ್ ನೋಡ್ತಾ ಇದ್ದೀರಾ, ಇದೇ ಭದ್ರಾ ನಿವಾಸ. ಬಂದು ಚೆಕ್-ಇನ್ ಆಗಿ ಭದ್ರಾ ನಿವಾಸಕ್ಕೆ. ಸೊ ರೈಟ್ ಸೈಡು ಲೆಫ್ಟ್ ಸೈಡು 2 ಕಡೆನೂ ರೂಮ್ ಇದೆ. ನಮ್ಮ ಗ್ರೂಪ್ಗೆ ನೀವು ಜಾಯ್ನ್ ಆಗಬೇಕು ಅಂದರೆ ನೀವು ಇನ್ಸ್ಟಾಗ್ರಾಮಿಂದ ನಮಗೆ ಮೆಸೇಜ್ ಮಾಡ್ಬೋದು. ರಾಯಲ್ ರೈಡಾ ಅಂತ ಚಾನಲ್ ಇದೆ. ಇಲ್ಲ ಆದರೆ ನೀವು ನಮಗೆ ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ವಾಟ್ಸಪ್ ಕಮ್ಯುನಿಟಿ ನಮ್ಮದು ಆಲ್ರೆಡಿ ಇದೆ, ರಾಯಲ್ ರೈಡಾ ಅಂತ. ಯು ಕ್ಯಾನ್ ಸೆಂಡ್ ರಿಕ್ವೆಸ್ಟ್